ಮುಸ್ಲಿಮರು ಗೋಮಾಂಸ ಸೇವಿಸಬಾರದು, ಮುಸ್ಲಿಮರು ಗೋಹತ್ಯೆ ನಡೆಸಬಾರದು, ಈ ದೇಶದ ಬಹುಸಂಖ್ಯಾತರ ಭಾವನೆಗಳನ್ನು ಮುಸ್ಲಿಮರು ಗೌರವಿಸಬೇಕು ಎಂಬ ಕರೆಗಳನ್ನು ಆಗಾಗ ಕೊಡಲಾಗ್ತಾ ಇದೆ. ಈ ಕರೆ ಎಷ್ಟು ಸರಿ ಎಷ್ಟು ತಪ್ಪು, ನಿಜಕ್ಕೂ ಗೋಮಾಂಸ ಸೇವಿಸುವವರು ಮುಸ್ಲಿಮರು ಮಾತ್ರವಾ ಎಂಬೆಲ್ಲ ವಿಚಾರಗಳ ಬಗ್ಗೆ ಆಮೇಲೆ ಚರ್ಚಿಸೋಣ. ಆದರೆ ಈ ಕರೆಗೆ ಇದೀಗ ಪಶ್ಚಿಮ ಬಂಗಾಳದ ನಕೋಡಾ ಮಸೀದಿಯ ಇಮಾಮರಾದ ಮುಹಮ್ಮದ್ ಶಫೀಕ್ ಕಾಸ್ಮಿ ಅವರು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವರು ಮುಖ್ಯವಾಗಿ 3 ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ. 1, ಮುಸ್ಲಿಮರು ಗೋಮಾಂಸ ಸೇವಿಸುವುದನ್ನು ತ್ಯಜಿಸಬೇಕು. 2, ಕುರ್ಬಾನಿಗಾಗಿ ಗೋಹತ್ಯೆ ಮಾಡಬಾರದು. 3, ಗೋವನ್ನು ಸರ್ಕಾರ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕು. तमाम मुसलमानों से यही कहेंगे कि आप गाय की कुर्बानी नहीं, गाय का गोश्त भी खाना हमेशा के लिए बंद कर दीजिए। और सरकार से हम ये अपील करते हैं कि गाय को नेशनल एनिमल का दर्जा दे करके मुकम्मल तरीके से गाय का ज़बह करना, एक्सपोर्ट करना, उसका गोश्त खरीद फरोख्त तमाम चीजों पर पाबंदी लगा दिया जाए. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಆದರೆ ಪಶ್ಚಿಮ ಬಂಗಾಳದ ನಾಗರಿಕರು ಇದೀಗ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಮಾರಾಟಕ್ಕಾಗಿ ಗೋವು ಮತ್ತು ಎತ್ತುಗಳನ್ನು ಜಾತ್ರೆಗೆ ತಂದರೂ ಅದು ಮಾರಾಟ ಆಗ್ತಾ ಇಲ್ಲ, ಮುಸ್ಲಿಮರು ಖರೀದಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ নাগরিকರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. আমাদের ঈদটা করতে দিক, আমরা গরুগুলো বিক্রি করি, কিছুটা দিলে অন্তত মুক্ত হই। শুভেন্দু অধিকারী এসে তুই গদিতে বসে আছিস, তুই কি করছিস? মানুষকে এরকম করে তুই হিন্দু ধর্মতে সবকিছু তো নষ্ট করে দিচ্ছিস। ಇದಕ್ಕೆ ಒಂದು ಕಾರಣ ಇದೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ವಹಿಸಿಕೊಂಡ ತಕ್ಷಣ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಒಂದು ಆದೇಶ ಹೊರಡಿಸಿದರು. ಗೋವು ಮತ್ತು ಎತ್ತುಗಳ ಹತ್ಯೆಗೆ ಕಠಿಣ ನಿರ್ಬಂಧವನ್ನು ವಿಧಿಸಿದರು. ಗೋಹತ್ಯೆ ನಡೆಸುವವರಿಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ಘೋಷಿಸಿದರು. ಮುಂದಿನ ವಾರ ಮುಸ್ಲಿಮರ ಹಬ್ಬ ನಡೆಯಲಿದ್ದು ಅದು ಮುಖ್ಯವಾಗಿ ಪ್ರಾಣಿ ಬಲಿಯ ಹಿನ್ನೆಲೆಯಲ್ಲಿಯೇ ಗುರುತಿಸಿಕೊಂಡಿದೆ. ಇದನ್ನು ಗಮನವಿಟ್ಟು ಸರ್ಕಾರ ಈ ಕಾನೂನನ್ನು ಜಾರಿಗೊಳಿಸಿರುವ ಸಾಧ್ಯತೆಯೇ ಹೆಚ್ಚು. ಮುಸ್ಲಿಮರಿಗೆ ಬಲಿ ನೀಡುವುದಕ್ಕೆ ಪ್ರಾಣಿ ಸಿಗಬಾರದು ಎಂಬ ದುರುದ್ದೇಶ ಈ ಆದೇಶದ ಹಿಂದೆ ಇತ್ತೋ ಗೊತ್ತಿಲ್ಲ. ಆದರೆ ಈ ಆದೇಶ ಮುಸ್ಲಿಮರಿಗಿಂತ ಹೆಚ್ಚು ಇದೀಗ ಗೋವು ಎತ್ತುಗಳನ್ನು ಸಾಕುವವರಿಗೆ ತೊಂದರೆ ಉಂಟು ಮಾಡಿದೆ. ಇದಕ್ಕೆ ಇದೀಗ ಪಶ್ಚಿಮ ಬಂಗಾಳದಿಂದ ಬಿಡುಗಡೆ ಆಗ್ತಾ ಇರುವ ವಿಡಿಯೋಗಳೇ ಸಾಕ್ಷಿ. ಜನರು ಎತ್ತು ಮತ್ತು ಗೋವನ್ನು ಮಾರಾಟದ ಉದ್ದೇಶದಿಂದ ಜಾತ್ರೆಗೆ ತಂದಿದ್ದಾರೆ. ಆದರೆ ಖರೀದಿಗೆ ಮುಸ್ಲಿಮರು ಮುಂದೆ ಬರ್ತಾ ಇಲ್ಲ. ಇದರಿಂದ ಅಲ್ಲಿನ ನಾಗರಿಕರು ಆಕ್ರೋಶಗೊಂಡಿದ್ದಾರೆ. ಇನ್ನೊಂದೆಡೆ ಹೈದರಾಬಾದ್ನಲ್ಲಿ ಗೋರಕ್ಷಣೆಯ ಹೆಸರಲ್ಲಿ ನಡೆದ ಅಮಾನುಷ ಘಟನೆ. ಫ್ಲೈವುಡ್ ಅನ್ನು ಸಾಗಿಸ್ತಾ ಇದ್ದ ಲಾರಿಯನ್ನು ಗೋರಕ್ಷಕರು ತಡೆದಿದ್ದಾರೆ. ಗೋವನ್ನು ಸಾಗಿಸಲಾಗ್ತಾ ಇದೆ ಎಂದು ಆರೋಪಿಸಿ ತಪಾಸಣೆಯ ಹೆಸರಲ್ಲಿ ಫ್ಲೈವುಡ್ಗಳನ್ನು ರಸ್ತೆಗೆ ಎಸೆದಿದ್ದಾರೆ. ಮಧ್ಯರಾತ್ರಿಯಲ್ಲಿ ಈ ಘಟನೆ ನಡೆದಿದ್ದು ಜನರನ್ನು ರೊಚ್ಚಿಗೆಬ್ಬಿಸಿದೆ. ಓವೈಸಿ ಪಕ್ಷದ ಸ್ಥಳೀಯ ಶಾಸಕ ಹುಸೇನ್ ಅವರು ಸ್ಥಳಕ್ಕೆ ಆಗಮಿಸಿ ಪೊಲೀಸರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಂಥದ್ದು ದೇಶದಲ್ಲಿ ಆಗಾಗ ನಡೀತಾನೆ ಇದೆ. ಗೋಹತ್ಯೆಯ ಹೆಸರಲ್ಲಿ ಥಳಿಸಿ ಹತ್ಯೆ ಮಾಡಲಾಗ್ತಾ ಇದೆ. ಸಕ್ರಮ ಗೋಸಾಗಾಟವನ್ನು ಅಕ್ರಮ ಎಂದು ಹೇಳಿ ಹಿಂಸಿಸಲಾಗ್ತಾ ಇದೆ. ಇದಕ್ಕೆ ಮೌಲಾನಾ ಹೇಳಿದ ಪರಿಹಾರವೇ ಅತ್ಯಂತ ಸೂಕ್ತ ಎಂದು ಹೇಳಬಹುದು. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕು. ಈ ಹಿಂದೆ 2024ರಲ್ಲಿ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಇದೇ ಬೇಡಿಕೆಯೊಂದಿಗೆ ರಾಷ್ಟ್ರವ್ಯಾಪಿ ಅಭಿಯಾನಕ್ಕೆ ತೊಡಗಿದ್ರು. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಎಂದು ಹೇಳಿ ಅಭಿಯಾನ ನಡೆಸ್ತಾ ಅವರು ಅರುಣಾಚಲ ಪ್ರದೇಶಕ್ಕೆ ತಲುಪಿದ್ರು. ಆದರೆ ಅರುಣಾಚಲ ಪ್ರದೇಶದ ವಿಮಾನ ನಿಲ್ದಾಣದಿಂದ ಹೊರಬರಲು ಅಲ್ಲಿನ ಬಿಜೆಪಿ ಸರ್ಕಾರವೇ ಅವಕಾಶ ಕೊಡಲಿಲ್ಲ. ಅಲ್ಲಿಂದ ಮರಳಿ ವಿಮಾನಕ್ಕೆ ಹತ್ತಿಸಿ ನಾಗಾಲ್ಯಾಂಡ್ಗೆ ಕಳುಹಿಸಿಕೊಡಲಾಯಿತು. ಅಲ್ಲಿಯೂ ಬಿಜೆಪಿಯ ಸರ್ಕಾರ ಇತ್ತು. ಆ ಸರ್ಕಾರ ಕೂಡ ಅವರನ್ನು ವಿಮಾನ ನಿಲ್ದಾಣದಿಂದ ಹೊರಬರಲು ಬಿಡಲಿಲ್ಲ. ಅಲ್ಲಿಂದ ಅವರನ್ನು ವಿಮಾನಕ್ಕೆ ಹತ್ತಿಸಿ ಅಸ್ಸಾಂಗೆ ಕಳುಹಿಸಲಾಯಿತು. ಗೋವಿನ ಹೆಸರಲ್ಲಿ ಜನರನ್ನು ಬಡಿದು ಹೊಡೆದು ಥಳಿಸಿ ಹತ್ಯೆ ಮಾಡೋದಕ್ಕಿಂತ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವುದರಿಂದ ಗೋವಿನ ತಳಿಯ ರಕ್ಷಣೆಯಾಗತ್ತೆ. ಈಗ ಹುಲಿ ರಾಷ್ಟ್ರೀಯ ಪ್ರಾಣಿ, ಅದನ್ನು ಬದಲಿಸಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿದರೆ ಅದಕ್ಕೆ ಸಂಪೂರ್ಣ ರಕ್ಷಣೆ ಒದಗಿಸಿದಂತಾಗತ್ತೆ. ಅದನ್ನು ಹತ್ಯೆ ಮಾಡುವುದು ಘೋರ ಅಪರಾಧವಾಗುತ್ತೆ. ಗೋಹತ್ಯೆ ನಿಷೇಧ ಕಾನೂನು ತರುವುದಕ್ಕಿಂತ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವುದು ಬಹಳ ಒಳ್ಳೆಯದು. ಗೋವಿನ ಬಗ್ಗೆ ಅಪಾರ ಪ್ರೀತಿ ತೋರಿಸುವ ಕೇಂದ್ರ ಸರ್ಕಾರ ಮತ್ತು ಅದರ ರಾಜ್ಯ ಸರ್ಕಾರಗಳು ಯಾಕೆ ಇನ್ನೂ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುತ್ತಿಲ್ಲ ಅನ್ನುವುದು ನಿಜಕ್ಕೂ ಆಶ್ಚರ್ಯಕರ. ಹಾಗೆ ಘೋಷಿಸುವಂತೆ ಅಭಿಯಾನ ನಡೆಸಿದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯವರನ್ನೇ ಪ್ಯಾಕ್ ಮಾಡಿ ಮರಳಿ ಕಳುಹಿಸಿರುವುದೇಕೆ ಅನ್ನುವುದು ಇನ್ನಷ್ಟು ಆಶ್ಚರ್ಯಕರ. ಅಂತೂ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಿ ಎಂದು ಆಗ್ರಹಿಸಿದ ಪಶ್ಚಿಮ ಬಂಗಾಳದ ಮೌಲಾನಾ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ.
ಗೋರಕ್ಷಣೆಗೆ ಮುಸ್ಲಿಮರು ಅಡ್ಡಿ ಎಂದು ಹೇಳ್ತಾ ಇರುವವರು ಇದೀಗ ಮೌಲಾನಾ ಹೇಳಿದಂತೆ ಮಾಡಿ ತೋರಿಸಲಿ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಗೋ ರಕ್ಷಣೆಗೆ ಮುಂದಾಗಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.